ಎಲ್ಲ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಯುದ್ಧ ಸಂಭವಿಸುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ ಕೇಸ್ ಸಂಭವಿಸಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಅಂತ ಈಗಾಗಲೇ ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ, ಲೈವ್ ಅದು ಇದು ಮತ್ತೊಂದು ಮಗದೊಂದು ತೋರಿಸಬಾರ್ದು ಮತ್ತೊಂದು ಅಂತ. ನಮ್ಗೆ ಯಾವ ತೋರಿಸ್ಬೇಕು ಯಾವ ತೋರಿಸಬಾರ್ದು ಅಂತ ಗೊತ್ತಿರುವಂಥ ವಿಚಾರ. ಯಾಕಂತ ಹೇಳಿದ್ರೆ ಇವತ್ತು ತೋರಿಸಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನ ಎಡಬಿಡಂಗಿ ರಾಜಕಾರಣಿಗಳಿದ್ದಾರೆ. ಈ ಹಿಂದೆ ಪುಲ್ವಾಮಾ ದಾಳಿ ಆದಂಥ ಸಂದರ್ಭದಲ್ಲಿ ಪ್ರೂಫ್ ಕೇಳಿದ್ರಲ್ಲ, ಸರ್ಜಿಕಲ್ ಏರ್ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲಿ. ಆಮೇಲೆ ನಮ್ಮ ಇಂಡಿಯನ್ ಆರ್ಮಿಯವರು ಸಿದ್ಧತೆಗಳನ್ನೇ ಮಾಡ್ಕೊಂಡಿಲ್ಲ ಅಂದ್ರೆ ಕಷ್ಟ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ರಿ. ಸದ್ಯಕ್ಕೆ ಏನಾಗ್ತಾ ಇದೆ ರಂಜಿತ್ ಶಿರಿಯಾರ್? ನೋಡಿ ನಿಕೇಶ್ ಕೊಠಾರಿ, ನೋಡಿ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯುದ್ಧದ ಕಾರ್ಮೋಡ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಆವರಿಸಿಕೊಳ್ತಾನೆ ಬರ್ತಾ ಇದೆ. ಅದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಗಳ ಬಗ್ಗೆ ನಾವು ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಭಾಗಕ್ಕೂ ಕೂಡ ಹೋಗಿ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈಗ ನಾನಿರುವಂತ ಜಾಗ ನಿಕೇಶ್ ಕೊಠಾರ್, ಇದು ಡಲ್ ಲೇಕ್. ಇದು ಇಲ್ಲಿ ಪ್ರವಾಸಿಗರು ಯಾವಾಗ್ಲೂ ಕೂಡ ತುಂಬಿ ತುಳುಕುವಂತ ಜಾಗ. ಆದ್ರೆ ಈಗ ಇಲ್ಲಿ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ. ಕೆಲವು ಪ್ರಮುಖ ಪ್ರವಾಸಿ ತಾಣಗಳು, ಅದರಲ್ಲಿ 45ಕ್ಕೂ ಹೆಚ್ಚು ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಕೆಲವು ಸೆನ್ಸಿಟಿವ್ ಏರಿಯಾಗಳಾಗಿರೋದ್ರಿಂದಾಗಿ ಅಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿದೆ. ಕೇವಲ 18 ಜಾಗಗಳು ಮಾತ್ರ ಈಗ ಪ್ರವಾಸಿಗರಿಗೆ ತೆರೆದುಕೊಂಡಿರೋದು. ಅದರ ಹೊರತಾಗಿಯೂ ಕೂಡ ಪ್ರವಾಸಿಗರು ಇಲ್ಲೆಲ್ಲ ಬಂದು ತಾವು ಸಂಭ್ರಮಿಸ್ತಾ ಇದ್ದಾರೆ. ಇಲ್ಲಿನ ಪ್ರವಾಸಿ ತಾಣಗಳನ್ನ ಅನುಭವಿಸ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ನೋಡಿ, ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಭಾರತ ಸೇನೆ. ಅದಕ್ಕಾಗಿಯೇ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರ ಓಡಾಟಕ್ಕೆ ಮತ್ತೆ ಜನರು ಬರೋದಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಈಗ ಪೇಲಂಗಾವ್ಗೆ ಹೋಗೋದಕ್ಕೆ ಪ್ರವಾಸಿಗರಿಗೆ ಅವಕಾಶ ಇದೆ, ಆದ್ರೆ ಬೈಸರಾವ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅದೇ ತರ ಡಲ್ ಲೇಕ್ ನಲ್ಲಿ ನೋಡಿ ಹೆಂಗಿದೆ, ನೋಡಿ ಎಲ್ಲ ಖಾಲಿಯಾಗಿ ನಿಂತ್ಕೊಂಡಿದ್ದಾವಲ್ಲ, ಇಲ್ಲೆಲ್ಲ ಪ್ರವಾಸಿಗರು ಇಲ್ಲ. ಯಾವಾಗ್ಲೂ ಕೂಡ ಇಲ್ಲಿ ಗಿಜಿಗುಡ್ತಾ ಇದ್ದಂತ ಪ್ರವಾಸಿ ತಾಣಗಳು ಈಗೆಲ್ಲ ಬಂದ್ ಆಗಿದ್ದಾವೆ. ಯಾಕಂತ ಹೇಳಿದ್ರೆ ಸೆಕ್ಯೂರಿಟಿ ಪರ್ಪಸ್ ಇಂದಾಗಿ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಹೆಚ್ಚಿನ ಭದ್ರತೆ ಈಗ ಗಡಿಯಲ್ಲಿ ಮತ್ತೆ ಕೆಲವು ರಿಸ್ಟ್ರಿಕ್ಟೆಡ್ ಏರಿಯಾಗಳಿದಾವಲ್ಲ, ಅಲ್ಲೆಲ್ಲವೂ ಕೂಡ ನಿಯೋಜನೆ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಡಲ್ ಲೇಕ್ ನ ವಾತಾವರಣ ಹಿಂಗಿದೆ. ಮತ್ತೆ ಗಡಿಯಲ್ಲಿ ಕ್ಷಣಕ್ಕೂ ಕೂಡ ಸೇನಾ ಸಮರಾಭ್ಯಾಸವು ಭರದಿಂದ ಸಾಗಿದೆ. ಅಡಿಗಡಿಗೂ ಕೂಡ ಸೇನಾ ವಾಹನಗಳೆಲ್ಲವೂ ಕೂಡ ಓಡಾಡ್ತಾ ಇದಾವೆ. ಅದರ ಜೊತೆಗೆ ನೋಡಿ, ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಎನ್ಐಎ ಅಧಿಕಾರಿಗಳ ತಂಡ ಈಗ ಪೇಲಂಗಾವ್ನ ದಾಳಿಯಲ್ಲಿ ಭಾಗಿಯಾದ ಭಯೋತ್ಪಾದಕರನ್ನ ಹೆಡೆಮುರಿ ಕಟ್ಟುವಂತ ಪ್ರಯತ್ನ, ಜೊತೆಗೆ ಇನ್ ಡೆಪ್ತ್ ಆಗಿ ಇನ್ವೆಸ್ಟಿಗೇಷನ್ ಅಂತೂ ಭರದಿಂದ ಸಾಗಿದೆ. ಎನ್ಐಎ ಅಧಿಕಾರಿಗಳು ಕೆಲವು FSL ದಾಖಲೆಗಳನ್ನ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ. ಅದರಲ್ಲಿ ಕೆಲವು ಮಹತ್ವದವಾದ ಸಾಕ್ಷಿಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಚೀನಿ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಅದರ ಜೊತೆಗೆ ಗಡಿಯಲ್ಲಿ ಭಾರತ ಸೇನೆ ನಿನ್ನೆ ರಾತ್ರಿಯೂ ಕೂಡ ಪಾಕಿಸ್ತಾನದ ಅಪ್ರಚೋದಿತ ಗುಂಡಿನ ದಾಳಿಯಾದಾಗ, ಕದನ ವಿರಾಮ ಉಲ್ಲಂಘನೆಯಾದಾಗ ಭಾರತವು ಕೂಡ ಅದಕ್ಕೆ ಸರಿಯಾಗಿ ಎದುರು ಏಟು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿತ್ತು. ಅದೆಲ್ಲದರ ಹೊರತಾಗಿ ಒಂದು ನಿಗೂಢವಾದಂತಹ ಕಾರ್ಯಾಚರಣೆಗೆ ಭಾರತ ಈಗ ಇಳಿದಿರೋದು. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ರಾಜನಾಥ್ ಸಿಂಗ್ ಹಾಗೆ ಅಜಿತ್ ದೋವೆಲ್ ಅವರು ನಿನ್ನೆ ಗುಪ್ತವಾದ ಮೀಟಿಂಗ್ ಅನ್ನು ಮಾಡಿದ್ರು. ಆ ಮೀಟಿಂಗ್ ನಲ್ಲಿ ಒಂದಿಷ್ಟು ತೀರ್ಮಾನಗಳಾಗಿದೆ. ಆ ನಿಟ್ಟಿನಲ್ಲಿ ಒಂದು ರಾಜತಾಂತ್ರಿಕವಾಗಿಯೂ ಮತ್ತು ಜಾಗತಿಕವಾಗಿಯೂ ಕೂಡ ಪಾಕಿಸ್ತಾನವನ್ನು ಹೆಣಿಯೋದಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದಿಷ್ಟು ತಯಾರಿಗಳಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೀಗ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ನೋಡಿ, ಡಲ್ ಲೇಕ್ ನ ಇಲ್ಲಿನ ಈ ವಾತಾವರಣವನ್ನು ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಇಲ್ಲಿನ ಚಿತ್ರಣ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇಲ್ಲಿನ ಗ್ರೌಂಡ್ ನಲ್ಲಿ ಇದ್ದು ಸಂಪೂರ್ಣವಾದಂತಹ ಮಾಹಿತಿನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ಇನ್ನು ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತ ಹೇಗೆ ಯುದ್ಧೋನ್ಮಾದದಲ್ಲಿ ಅದಕ್ಕೆ ಬೇಕಾದಂತ ತಯಾರಿಗಳು ಏನು ಎತ್ತ ಅಂತ ಹೇಳಿ ನೋಡ್ತಾ ಹೋದ್ರೆ, ಗಡಿಯಲ್ಲಿ ಈಗ ವಾಯುಸೇನೆ, ಜಲಸೇನೆ ಹಾಗೆ ನೌಕಾಸೇನೆಗಳು, ಭೂಸೇನೆಗಳು ಸಂಪೂರ್ಣವಾದಂತ ಪೂರ್ವ ತಯಾರಿಯೊಂದಿಗೆ ಸಶಸ್ತ್ರ ಪಡೆಯ ಅನಿಲ್ ಚೌಹಾಣ್ ಅವರು ರಾಜನಾಥ್ ಸಿಂಗ್ ಅವರಿಗೆ ಮಾಹಿತಿಯನ್ನು ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಅದರ ಸೂಕ್ಷ್ಮವಾದಂತ ಮಾನಿಟರ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಾವು ಗಮನಿಸ್ತಾ ಹೋದ್ರೆ ಇನ್ನು ಸ್ಥಳೀಯ ಇಲ್ಲಿನ ಜಮ್ಮು ಕಾಶ್ಮೀರ ಸರ್ಕಾರವೂ ಕೂಡ ಇಲ್ಲಿನ ಜಮ್ಮು ಕಾಶ್ಮೀರ ನೀವು ಮಾತಾಡ್ತಾನೆ ಎಕ್ಸ್ಪ್ಲೈನ್ ಮಾಡ್ತಾನೆ ಕಂಪ್ಲೀಟ್ ಆಗಿ ಆ ಬ್ಯಾಕ್ ಗ್ರೌಂಡ್ ವಿಜುವಲ್ಸ್ ಎಲ್ಲ ನಮಗೆ ತೋರಿಸಿ. ಯಾಕಂದ್ರೆ ಪ್ರವಾಸಿಗರ ಸ್ವರ್ಗ ಅಂತ ಕರೆಸ್ಕೊಳ್ಳುವಂತ ಈ ಪ್ರವಾಸಿಗರ ಸ್ವರ್ಗ ಈಗ ನರಕ ಆಗಿರುವಂತ ದೃಶ್ಯ. ಸೊ ಜೊತೆಗೆ ಅಲ್ಲಿಗ ಕ್ಯಾಮ್ರಾ ಪ್ಯಾನ್ ಮಾಡಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಯಾವ ರೀತಿಯಾಗಿದೆ ಹಾಗೆ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಸೇರಿದಂತೆ
ಎಸ್ ಡೆಫಿನೆಟ್ಲಿ ನಿಕೇಶ್ ಕೊಠಾರಿ, ನಾನು ವಿಜಯ್ ಅಲೀಶ್ ಈ ವಿಜುವಲ್ ಅನ್ನ ತೋರಿಸ್ತಾ ಇದ್ದಾರೆ ನೋಡಿ, ಹೆಂಗಿದೆ ಇಲ್ಲಿ ಡಾಲ್ ಲೇಕ್ ಅಂತ ಹೇಳಿ. ಯಾವಾಗ್ಲೂ ಕೂಡ ಪ್ರವಾಸಿಗರಿಂದಲೇ ಗಿಜಿಗುಡುವಂತ ಈ ಡಾಲ್ ಲೇಕ್ ಇವತ್ತು ಯಾರೂ ಇಲ್ಲದೆ ಬಣಗುಡ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿ ಭಯೋತ್ಪಾದಕ ಚಟುವಟಿಕೆ ಆದ ನಂತರ ಸಂಪೂರ್ಣವಾಗಿ ಇಲ್ಲೆಲ್ಲವೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ಸುಮಾರು 45 ಪ್ರವಾಸಿ ತಾಣಗಳನ್ನ ಸಂಪೂರ್ಣ ಬಂದ್ ಮಾಡಿರೋದ್ರಿಂದಾಗಿ ಯಾವುದೇ ಪ್ರವಾಸಿಗರು ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ನಾವು ಹೋದಾಗ ನಮ್ಗೆ ಕಾಣ ಸಿಗೋದು ಆರ್ಮಿ, ಜಮ್ಮು ಕಾಶ್ಮೀರ ಪೊಲೀಸರು ಬಿಟ್ರೆ ಬೇರೆ ಏನು ಕೂಡ ಇಲ್ಲ. ನೋಡಿ, ಇದು ಯಾವಾಗ್ಲೂ ಕೂಡ ಇಲ್ಲಿ ಪ್ರವಾಸಿಗರು ಈ ಬೋಟ್ ಗಳ ಮೂಲಕ ಇಲ್ಲಿ ರೈಡ್ ಮಾಡ್ತಾ ಇದ್ರು. ಇಲ್ಲಿ ಕೆಲವು ಕೆಫೆಟೇರಿಯಾಗಳಿದಾವೆ, ಅದ್ರ ಜೊತೆಗೆ ಬೋಟ್ ನಲ್ಲೇ ಹೋಟೆಲ್ಗಳೆಲ್ಲವೂ ಕೂಡ ಇದಾವೆ. ಬಹಳ ಪೀಸ್ಫುಲ್ ಏರಿಯಾ ಇದು, ಗಿಜಿಗುಡುವಂತ ಏರಿಯಾ ಇದು. ಈ ಡಾಲ್ ಲೇಕ್ ಸುಮಾರು ದೂರದವರೆಗೂ ಕೂಡ ಹಿಂಗೆ ಆವರಿಸಿಕೊಂಡಿದೆ. ಫಿಶಿಂಗ್ ಕೂಡ ಇಲ್ಲ ಆಗುತ್ತೆ. ಆ ಕಡೆಯಲ್ಲಿ ನೋಡಬಹುದು ನೀವು, ಪ್ರಕೃತಿಯ ಸುಂದರವಾದಂತ ಮಡಲಿನಲ್ಲಿ ಹೇಗೆ ಮನಮೋಹಕವಾದಂತ ದೃಶ್ಯ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿರುವಂತ ಸಿಬ್ಬಂದಿ ಕೂಡ ಕೇವಲ ಇಲ್ಲಿ ಕೂತು ಇಲ್ಲಿದ್ದು ಸದ್ಯಕ್ಕೆ ಯಾವುದೇ ಪ್ರವಾಸಿಗರು ಇಲ್ಲದೆ ಇರೋದ್ರಿಂದಾಗಿ ಇಲ್ಲಿ ಸುಮ್ಮನೆ ಕೂತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಮುಂದುವರೆದು ಗಮನಿಸ್ತಾ ಹೋದ್ರೆ ಅಲ್ಲಿ ಕೂಡ ನೋಡಿ, ಅಲ್ಲೆಲ್ಲವೂ ಕೂಡ ಬೋಟ್ಗಳು ಹಂಗೆ ಖಾಲಿ ನಿಂತ್ಕೊಂಡಿರೋದನ್ನ ತಾವು ನೋಡ್ತಾ ಇದ್ದೀರಿ. ನಿಕೇಶ್ ಕೊಠಾರಿ, ಡಾಲ್ ಲೇಕ್ ಆ ಕಡೆ ಒಂದು ರೆಸಾರ್ಟ್ ಕೂಡ ಇದೆ ನೋಡಿ, ಅಲ್ಲೆಲ್ಲವೂ ಕೂಡ ಖಾಲಿಯಾಗಿದೆ. ಪ್ರವಾಸಿಗರು ಕೆಲವು ಸೀಮಿತ ಜಾಗಗಳಿಗೆ ಮಾತ್ರ ಹೋಗಿ ಟೂರಿಸ್ಟ್ ಅಲ್ಲಿ ಹೋಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ಬೇರೆ ಏನು ಕೂಡ ಇಲ್ಲ. ಇಲ್ಲಿ ನೀರಿನಲ್ಲಿ ಆಟ ಆಡೋದಕ್ಕೆ ಮತ್ತೆ ನೀರಿನಲ್ಲಿ ಇಲ್ಲಿ ಎಂಜಾಯ್ ಮಾಡೋದಕ್ಕೂ ಕೂಡ ಕೆಲವು ಆಟೋಟಕ್ಕೆ ಕೂಡ ಅಲ್ಲೆಲ್ಲವೂ ಕೂಡ ಇದಾವೆ, ವ್ಯವಸ್ಥೆಗಳಿದಾವೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಡಾಲ್ ಲೇಕ್ ನಲ್ಲಿ ಪೆಲಂಗಾವ್ನ ಅಟ್ಯಾಕ್ ಆದ ನಂತರ ಇಲ್ಲಿ ಬರೋ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೆ ಬಹಳ ಸೂಕ್ಷ್ಮ ಪ್ರದೇಶ, ಶ್ರೀನಗರದ ಹೃದಯ ಭಾಗದಲ್ಲೇ ಇದಿರೋದ್ರಿಂದಾಗಿ ಜನರಿಗೆ ಇಲ್ಲಿ ಬರೋದಕ್ಕೆ ನಿಷಿದ್ಧ ನಿರ್ಬಂಧವನ್ನ ಹೇರಲಾಗಿದೆ. ಸದ್ಯಕ್ಕೆ ಅದೆಲ್ಲದರ ಹೊರತಾಗಿಯೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸೇನಾ ಆಪರೇಷನ್ಗಳು ನಡೀತಾ ಇದೆ. ರಾಜತಾಂತ್ರಿಕವಾಗಿ ಭಾರತ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಮುಂದುವರೆದು ಪಾಕಿಸ್ತಾನವನ್ನ ಹೆಣೆಯೋದಕ್ಕೆ ಗಡಿಯಲ್ಲಿ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡೋದಕ್ಕೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಎಲ್ಲ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಯುದ್ಧ ಸಂಭವಿಸುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇನ್ ಕೇಸ್ ಸಂಭವಿಸಿರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಅಂತ ಈಗಾಗಲೇ ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ, ಲೈವ್ ಅದು ಇದು ಮತ್ತೊಂದು ಮಗದೊಂದು ತೋರಿಸಬಾರ್ದು ಮತ್ತೊಂದು ಅಂತ. ನಮ್ಗೆ ಯಾವ ತೋರಿಸ್ಬೇಕು ಯಾವ ತೋರಿಸಬಾರ್ದು ಅಂತ ಗೊತ್ತಿರುವಂತ ವಿಚಾರ. ಯಾಕಂತ ಹೇಳಿದ್ರೆ ಇವತ್ತು ತೋರಿಸಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನ ಎಡಬಿಡಂಗಿ ರಾಜಕಾರಣಿಗಳಿದ್ದಾರೆ. ಈ ಹಿಂದೆ ಪುಲ್ವಾಮಾ ದಾಳಿ ಆದಂತ ಸಂದರ್ಭದಲ್ಲಿ ಪ್ರೂಫ್ ಕೇಳಿದ್ರಲ್ಲ, ಸರ್ಜಿಕಲ್ ಏರ್ ಸ್ಟ್ರೈಕ್ ಆದಂತ ಸಂದರ್ಭದಲ್ಲಿ. ಆಮೇಲೆ ನಮ್ಮ ಇಂಡಿಯನ್ ಆರ್ಮಿಯವರು ಸಿದ್ಧತೆಗಳನ್ನೇ ಮಾಡ್ಕೊಂಡಿಲ್ಲ ಅಂದ್ರೆ ಕಷ್ಟ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ರಿ. ಸದ್ಯಕ್ಕೆ ಏನಾಗ್ತಾ ಇದೆ ರಂಜಿತ್ ಶಿರಿಯಾರ್? ನೋಡಿ ನಿಕೇಶ್ ಕೊಠಾರಿ, ನೋಡಿ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡಿಗರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯುದ್ಧದ ಕಾರ್ಮೋಡ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಆವರಿಸಿಕೊಳ್ತಾನೆ ಬರ್ತಾ ಇದೆ. ಅದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಗಳ ಬಗ್ಗೆ ನಾವು ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಭಾಗಕ್ಕೂ ಕೂಡ ಹೋಗಿ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈಗ ನಾನಿರುವಂತ ಜಾಗ ನಿಕೇಶ್ ಕೊಠಾರ್, ಇದು ಡಲ್ ಲೇಕ್. ಇದು ಇಲ್ಲಿ ಪ್ರವಾಸಿಗರು ಯಾವಾಗ್ಲೂ ಕೂಡ ತುಂಬಿ ತುಳುಕುವಂತ ಜಾಗ. ಆದ್ರೆ ಈಗ ಇಲ್ಲಿ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ. ಕೆಲವು ಪ್ರಮುಖ ಪ್ರವಾಸಿ ತಾಣಗಳು, ಅದರಲ್ಲಿ 45ಕ್ಕೂ ಹೆಚ್ಚು ಕಾಶ್ಮೀರದ ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಕೆಲವು ಸೆನ್ಸಿಟಿವ್ ಏರಿಯಾಗಳಾಗಿರೋದ್ರಿಂದಾಗಿ ಅಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿದೆ. ಕೇವಲ 18 ಜಾಗಗಳು ಮಾತ್ರ ಈಗ ಪ್ರವಾಸಿಗರಿಗೆ ತೆರೆದುಕೊಂಡಿರೋದು. ಅದರ ಹೊರತಾಗಿಯೂ ಕೂಡ ಪ್ರವಾಸಿಗರು ಇಲ್ಲೆಲ್ಲ ಬಂದು ತಾವು ಸಂಭ್ರಮಿಸ್ತಾ ಇದ್ದಾರೆ. ಇಲ್ಲಿನ ಪ್ರವಾಸಿ ತಾಣಗಳನ್ನ ಅನುಭವಿಸ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ನೋಡಿ, ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಭಾರತ ಸೇನೆ. ಅದಕ್ಕಾಗಿಯೇ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಜನರ ಓಡಾಟಕ್ಕೆ ಮತ್ತೆ ಜನರು ಬರೋದಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಈಗ ಪೇಲಂಗಾವ್ಗೆ ಹೋಗೋದಕ್ಕೆ ಪ್ರವಾಸಿಗರಿಗೆ ಅವಕಾಶ ಇದೆ, ಆದ್ರೆ ಬೈಸರಾವ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅದೇ ತರ ಡಲ್ ಲೇಕ್ ನಲ್ಲಿ ನೋಡಿ ಹೆಂಗಿದೆ ನೋಡಿ, ಎಲ್ಲ ಖಾಲಿಯಾಗಿ ನಿಂತ್ಕೊಂಡಿದ್ದಾವಲ್ಲ, ಇಲ್ಲೆಲ್ಲ ಪ್ರವಾಸಿಗರು ಇಲ್ಲ. ಯಾವಾಗ್ಲೂ ಕೂಡ ಇಲ್ಲಿ ಗಿಜಿಗುಡ್ತಾ ಇದ್ದಂತ ಪ್ರವಾಸಿ ತಾಣಗಳು ಈಗೆಲ್ಲ ಬಂದ್ ಆಗಿದ್ದಾವೆ. ಯಾಕಂತ ಹೇಳಿದ್ರೆ ಸೆಕ್ಯೂರಿಟಿ ಪರ್ಪಸ್ ಇಂದಾಗಿ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಹೆಚ್ಚಿನ ಭದ್ರತೆ ಈಗ ಗಡಿಯಲ್ಲಿ ಮತ್ತೆ ಕೆಲವು ರಿಸ್ಟ್ರಿಕ್ಟೆಡ್ ಏರಿಯಾಗಳಿದಾವಲ್ಲ, ಅಲ್ಲೆಲ್ಲವೂ ಕೂಡ ನಿಯೋಜನೆ ಮಾಡಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಡಲ್ ಲೇಕ್ ನ ವಾತಾವರಣ ಹಿಂಗಿದೆ. ಮತ್ತೆ ಗಡಿಯಲ್ಲಿ ಕ್ಷಣಕ್ಕೂ ಕೂಡ ಸೇನಾ ಸಮರಾಭ್ಯಾಸವು ಭರದಿಂದ ಸಾಗಿದೆ. ಅಡಿಗಡಿಗೂ ಕೂಡ ಸೇನಾ ವಾಹನಗಳೆಲ್ಲವೂ ಕೂಡ ಓಡಾಡ್ತಾ ಇದಾವೆ. ಅದರ ಜೊತೆಗೆ ನೋಡಿ, ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ
ಎನ್ಐಎ ಅಧಿಕಾರಿಗಳ ತಂಡ ಈಗ ಪೆಲಂಗಾವ್ನ ದಾಳಿಯಲ್ಲಿ ಭಾಗಿಯಾದ ಭಯೋತ್ಪಾದಕರನ್ನ ಹೆಡೆಮುರಿ ಕಟ್ಟುವಂತ ಪ್ರಯತ್ನ, ಜೊತೆಗೆ ಇನ್ ಡೆಪ್ತ್ ಆಗಿ ಇನ್ವೆಸ್ಟಿಗೇಷನ್ ಅಂತೂ ಬರದಿಂದ ಸಾಗಿದೆ. ಎನ್ಐಎ ಅಧಿಕಾರಿಗಳು ಕೆಲವು FSL ದಾಖಲೆಗಳನ್ನ, ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ. ಅದರಲ್ಲಿ ಕೆಲವು ಮಹತ್ವದವಾದ ಸಾಕ್ಷಿಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಚೀನಿ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಅದರ ಜೊತೆಗೆ ಗಡಿಯಲ್ಲಿ ಭಾರತ ಸೇನೆ ನಿನ್ನೆ ರಾತ್ರಿಯೂ ಕೂಡ ಪಾಕಿಸ್ತಾನದ ಅಪ್ರಚೋದಿತ ಗುಂಡಿನ ದಾಳಿಯಾದಾಗ, ಕದನ ವಿರಾಮ ಉಲ್ಲಂಘನೆಯಾದಾಗ ಭಾರತವು ಕೂಡ ಅದಕ್ಕೆ ಸರಿಯಾಗಿ ಎದುರು ಏಟು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿತ್ತು. ಅದೆಲ್ಲದರ ಹೊರತಾಗಿ ಒಂದು ನಿಗೂಢವಾದಂತಹ ಕಾರ್ಯಾಚರಣೆಗೆ ಭಾರತ ಈಗ ಇಳಿದಿರೋದು. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ರಾಜನಾಥ್ ಸಿಂಗ್ ಹಾಗೆ ಅಜಿತ್ ದೋವೆಲ್ ಅವರು ನಿನ್ನೆ ಗುಪ್ತವಾದ ಮೀಟಿಂಗ್ ಅನ್ನು ಮಾಡಿದ್ರು. ಆ ಮೀಟಿಂಗ್ ನಲ್ಲಿ ಒಂದಿಷ್ಟು ತೀರ್ಮಾನಗಳಾಗಿದೆ. ಆ ನಿಟ್ಟಿನಲ್ಲಿ ಒಂದು ರಾಜತಾಂತ್ರಿಕವಾಗಿಯೂ ಮತ್ತು ಜಾಗತಿಕವಾಗಿಯೂ ಕೂಡ ಪಾಕಿಸ್ತಾನವನ್ನು ಹೆಣಿಯೋದಕ್ಕೆ ಏನೇನ್ ಮಾಡಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದಿಷ್ಟು ತಯಾರಿಗಳಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೀಗ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ನೋಡಿ, ಡಲ್ ಲೇಕ್ ನ ಇಲ್ಲಿನ ಈ ವಾತಾವರಣವನ್ನು ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಇಲ್ಲಿನ ಚಿತ್ರಣ. ಸದ್ಯಕ್ಕೆ ರಿಪಬ್ಲಿಕನ್ ಇಲ್ಲಿನ ಗ್ರೌಂಡ್ ಅಲ್ಲಿ ಇದ್ದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ಇನ್ನು ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತ ಹೇಗೆ ಯುದ್ಧೋನ್ಮಾದದಲ್ಲಿದೆ, ಅದಕ್ಕೆ ಬೇಕಾದಂತ ತಯಾರಿಗಳು ಏನು ಎತ್ತ ಅಂತ ಹೇಳಿ ನೋಡ್ತಾ ಹೋದ್ರೆ, ಗಡಿಯಲ್ಲಿ ಈಗ ವಾಯುಸೇನೆ, ಜಲಸೇನೆ ಹಾಗೆ ನೌಕಾಸೇನೆಗಳು, ಭೂಸೇನೆಗಳು ಸಂಪೂರ್ಣವಾದಂತ ಪೂರ್ವ ತಯಾರಿಯೊಂದಿಗೆ ಸಶಸ್ತ್ರ ಪಡೆಯ ಅನಿಲ್ ಚೌಹಾಣ್ ಅವರು ರಾಜನಾಥ್ ಸಿಂಗ್ ಅವರಿಗೆ ಮಾಹಿತಿಯನ್ನು ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಅದರ ಸೂಕ್ಷ್ಮವಾದಂತ ಮಾನಿಟರ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ.